ಈಗ ಕರ್ಕಾಟಕ ರಾಶಿ ನಾವು ನೋಡೋದು. ಕರ್ಕಾಟಕ ರಾಶಿಯವ್ರಿಗೆ ಸಾಮಾನ್ಯವಾಗಿ ನಾವು ನೋಡೋದಿದ್ರೆ ತುಂಬ ಒಂದು ಚಂಚಲ ಸ್ವಭಾವದವರು, ತುಂಬ ಒಂದು ಮಗು ಸ್ವಭಾವದವರು, ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋಂಥ ಯಾರೇ ಬರಲಿ ಎಂಥ ಶತ್ರುಗಳು ಬಂದರೂ ಕೂಡ ಕರ್ಕಾಟಕ ರಾಶಿಯವರು ಒಂದು ಪ್ರೀತಿ ಭಾವದಿಂದ ನೋಡ್ಕೊಳ್ಳೋಂಥದ್ದು. ಆದರೆ ಕರ್ಕಾಟಕ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ ನೋಡಿ ಗುರು ವ್ಯಯಸ್ಥಾನದಲ್ಲಿ ಇರುವಂಥದ್ದು ನಾವು ಕಾಣ್ಬೋದು. ದ್ವಿತೀಯದಲ್ಲಿ ಕೇತು ಇರುವಂಥದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಕರ್ಕಾಟಕ ರಾಶಿಯವರು ಈ ಮಾರ್ಚ್ ತಿಂಗಳು ವಿಶೇಷವಾಗಿ ಈ ಮಂತ್ರ ಪಠನೆಗಳು, ಅನುಷ್ಠಾನಗಳು, ಈ ಪುರೋಹಿತರು ಇದ್ದಾರಲ್ಲ ಅಂಥವ್ರಿಗೆ ಒಂದು ದೊಡ್ಡ ಮಟ್ಟದ ರಾಜಯೋಗ ಇರುವಂಥದ್ದು ಕಾಣ್ಬೋದು. ಯಾಕಂದರೆ ದ್ವಿತೀಯದಲ್ಲಿ ಕೇತು ಇದ್ದರೆ ಸಾಮಾನ್ಯವಾಗಿ ಏನಂದರೆ ಮಂತ್ರವಿದ್ಯೆಗಳು, ಅನುಷ್ಠಾನಗಳು, ಮಂತ್ರ ಸಿದ್ಧಿ ಮಾಡ್ಕೊಳ್ಳೋಂಥದ್ದು ಅಥವಾ ದೇವರ ಆರಾಧನೆ ಮಾಡೋಂಥದ್ದು, ವಿಶೇಷವಾಗಿ ಯಾವ್ದಾದ್ರು ಒಂದು ದೇವರ ಆರಾಧನೆ ಮಾಡೋಂಥದ್ದು ಮಾಡಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡೋಂಥದ್ದು ಮಾಡಿ, ವಿಶೇಷವಾಗಿ ಸುಬ್ರಹ್ಮಣ್ಯ 48 ದಿನ ಒಂದು ಮಂಡಲ ಪೂಜೆ ಮಾಡೋಂಥದ್ದು, ಅಖಂಡ ಜ್ಯೋತಿ ಉರಿಸುವಂಥದ್ದು ಮಾಡೋಂಥದ್ದು, ಅಥವಾ ಗಣೇಶನ ಒಂದು 21 ದಿನ ಒಂದು ಸಪ್ರೇಟ್ ಒಂದು ಬೇರೆ ಒಂದು ಕೊಠಡಿಯಲ್ಲಿ ಅವರೇ ಒಂದು ಅನುಷ್ಠಾನಗಳು ಮಾಡೋಂಥದ್ದು. ಈ ರೀತಿ ಕರ್ಕಾಟಕ ರಾಶಿಯವರಿಗೆ ಬಹಳ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡುವಂಥದ್ದು ಖಂಡಿತ ಅನುಕೂಲ. ಯಾಕಂದರೆ ಈ ಕಡೆ ದ್ವಿತೀಯಲ್ಲಿ ಕೇತು ಇರುವಂಥದ್ದು ಮಂತ್ರ ಪಠನೆ, ವಿದ್ಯೆಯಲ್ಲಿ ಒಂದು ಪರಿಣಿತಿ ಕೊಡುವಂಥದ್ದು, ಗುರುಗಳ ಆಶೀರ್ವಾದ ಇರುವಂಥದ್ದು, ದೀಕ್ಷೆಗಳು ತೊಗೊಳ್ಳೋಂಥದ್ದು, ಮಂತ್ರ ದೀಕ್ಷೆ ತೊಗೊಳ್ಳೋಂಥದ್ದು ಅಥವಾ ಯಂತ್ರ ದೀಕ್ಷೆಗಳು, ಈ ರೀತಿ ದೀಕ್ಷೆಗಳನ್ನ ತೊಗೊಂಡು ಸಾಧನೆ ಮಾಡೋಂಥವ್ರಿಗೆ ಒಂದು ಒಳ್ಳೆಯದು. ಜೊತೆಗೆ ಏನಂದರೆ ಗುರುನು ವ್ಯಯಸ್ಥಾನದಲ್ಲಿರುವಂಥದ್ದು ಮುಖ್ಯವಾಗಿ ಮನೆ ದೇವರು, ಕುಟುಂಬ ದೇವರು ಅಥವಾ ಕುಲ ಗುರುಗಳು, ಮನೆ ದೇವರ ಪೂಜೆ ಮಾಡೋಂಥದ್ದು, ಒಂದು 10 ಜನಕ್ಕೆ ಊಟಗಳು ಹಾಕ್ಸೋವಂಥದ್ದು, ಮನೆ ದೇವರ ದರ್ಶನ ಮಾಡಿ ಕುಟುಂಬ ಸಮೇತ ಹೋಗುವಂಥದ್ದು, ಅಥವಾ ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಮಂತ್ರಾಲಯ ಆಗಿರ್ಬೋದು, ಅಥವಾ ದತ್ತಾತ್ರೇಯ ಒಂದು ಪುಣ್ಯಕ್ಷೇತ್ರ ಆಗಿರ್ಬೋದು, ಈ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ಅಥವಾ ಮನೆಗೇ ಒಂದು 5 ಜನ ಬ್ರಾಹ್ಮಣರು ಅಥವಾ ಗುರುಗಳಿಗೆ ಆಹ್ವಾನ ಕೊಟ್ಟು ಅವ್ರಿಗೆ ಒಂದು ಸಂತೃಪ್ತಿಗೊಳಿಸುವಂಥದ್ದು, ಊಟ ಉಪಚಾರಗಳನ್ನು ಮಾಡಿ, ವಸ್ತ್ರ, ಒಂದು ಅನುಕೂಲ ಫಲಗಳನ್ನ ಕೊಟ್ಟು ಅವ್ರಿಗೆ ಆಶೀರ್ವಾದ ಪಡೆಯುವಂಥದ್ದು ಮಾಡಿ ಮನೆಯಲ್ಲಿ ಖಂಡಿತ ಅನುಕೂಲ ಅಂತ. ಇದ್ರ ಜೊತೆಗೆ ಮನೆಯಲ್ಲಿ ಗಾಯತ್ರಿ ಉಪಾಸನೆ ಮಾಡೋಂಥದ್ದು, ಹೋಮಗಳನ್ನ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗೋಂಥದ್ದು. ನೋಡಿ, ಸಾಮಾನ್ಯವಾಗಿ ದ್ವಿತೀಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಏನಂದರೆ ತಂದೆಯ ಆರೋಗ್ಯದಲ್ಲಿ ಬಹಳ ಏನಾದರೂ ತೊಂದರೆ ಆಗುವಂಥದ್ದು ವಿಶೇಷವಾಗಿ, ಅಥವಾ ತಂದೆಯವರು ಆಡುವಂಥ ಮಾತಿನಿಂದ ಆಮೇಲೆ ಮನಸ್ಸಿಗೆ ತುಂಬ ಒಂದು ಅಗಾಧವಾದ ಬೇಜಾರಾಗುವಂಥದ್ದು, ದೊಡ್ಡಪ್ಪನೋ ಅಥವಾ ಚಿಕ್ಕಪ್ಪನೋ ಅಥವಾ ತಂದೆಯ ಸ್ಥಾನ ಇರುವಂಥವ್ರು ಅಥವಾ ಹಿರಿಯ ಸ್ಥಾನದಲ್ಲಿ ಇರುವಂಥವ್ರು ಅವರು ಆಡುವಂಥ ಮಾತಿನಲ್ಲಿ ಎಲ್ಲೋ ಒಂದು ಮನಸ್ಸಿಗೆ ಈ ಒಂದು ತಿಂಗಳಲ್ಲಿ ಮನಸ್ಸಿಗೆ ಬೇಸರ ಆಗುವಂಥದ್ದು ನಾವು ಕಾಣ್ಬೋದು. ಅದ್ರ ಜೊತೆಗೂ ಅದರಲ್ಲಿ ವಿಶೇಷವಾಗಿ 15 ನಂತರ ತುಂಬ ಮನಸ್ಸಿಗೆ ಏನಾದರೂ ಬೇಜಾರು ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇರುತ್ತೆ. ಇಲ್ಲ ಒಂದು ಕಡೆ ಏನೋ ಒಂದು ಅದೃಷ್ಟಗಳು, ಇಲ್ಲ ಒಂದು ತಂದೆಯಿಂದ ಒಳ್ಳೆ ಮಾತು ಕೇಳಬೇಕು ಅಂತ ಇದ್ದರೂ ಕೂಡ ಅವರಿಂದ ಮನಸ್ಸಿಗೆ ಬೇಸರನೇ ಆಗುವಂಥ ಸಾಧ್ಯತೆಗಳಿರುತ್ತೆ ನೋಡಿ. ಮತ್ತು ಇನ್ನೊಂದೇನೆಂದರೆ ಕುಟುಂಬದಲ್ಲಿ ಏನಾದರೂ ಸಾವು ನೋವುಗಳು ಅಥವಾ ಕುಟುಂಬದಲ್ಲಿ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಕಾಯಿಲೆ ಬೀಳುವಂಥದ್ದು, ತಾಯಿ ಆಗಿದ್ದು ಅಥವಾ ಇನ್ನು ತಂಗಿ ಅಥವಾ ಯಾರೋ ಕುಟುಂಬದ ಸದಸ್ಯರಿಗೆ ತುಂಬ ಒಂದು ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ನಿಮಗೇ ಆರೋಗ್ಯದಲ್ಲಿ ಕಣ್ಣಿಗೆ ಸಂಬಂಧಪಟ್ಟಾಗೆ ಮತ್ತು ಎಡಗಣ್ಣಿಗೆ ಸಂಬಂಧಪಟ್ಟಾಗ ಏನಾದರೂ ಒಂದು ಬಲಗಣ್ಣಿಗೆ ಸಂಬಂಧಪಟ್ಟಾಗ, ಹೀಗೆ ಶಿರದಲ್ಲಿ ಏನಾದರೂ ಒಂದು ತೊಂದರೆ ಆಗುವಂಥದ್ದು, ಅದು ಯಾರಾದರೂ ಕುಟುಂಬದಲ್ಲೇ ಏನಾದರೂ ಸ್ವಲ್ಪ ಶಿರಕ್ಕೆ ಸಂಬಂಧಪಟ್ಟಾಗ ಆಪ್ರೇಷನು ಅಥವಾ ಒಂದು ಹೃದಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ರೋಗ ಆಯಿತು ಅಂದರೆ ಭಾಳ ಒಂದು ಕಾಳಜಿಯಿಂದ ನೋಡ್ಕೊಳ್ಳೋಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಅದೇ ರೀತಿ ನೋಡಿ, ವ್ಯಯಸ್ಥಾನದಲ್ಲಿ ಗುರು ಇರುವಂಥದ್ದು, ಒಂದು ಗುರುವಿನ ಆಶೀರ್ವಾದ ಕೂಡ ಇರುತ್ತೆ ಖಂಡಿತ ನಿಮಗೆ. ಪ್ರತಿದಿನ ಗುರುವಿನ ಒಂದು ಸ್ತೋತ್ರಗಳೇನಂಥದ್ದು ಮಾಡಿ ಖಂಡಿತ ಅನುಕೂಲ ಆಗುತ್ತೆ. ಆದರೆ ಅಷ್ಟಮದಲ್ಲಿ 4 ಗ್ರಹಗಳಿರೋದ್ರಿಂದ ಒಂದು ವೃಥಾ ಖರ್ಚುಗಳಾಗುವಂಥದ್ದು, ವೃಥಾ ಪ್ರಯಾಣ ಆಗುವಂಥದ್ದು, ಆರೋಗ್ಯದಲ್ಲಿ ಏನೋ ಒಂದು ತೊಂದರೆ ಆಗುವಂಥದ್ದು, ಅಥವಾ ಏನಾದರೂ ಕೆಲವೊಬ್ಬರಿಗೆ ಮೂಲವ್ಯಾಧಿ ಇದ್ದರೆ ಅದು ಇನ್ನೂ ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆಗಳು ಕೂಡ ನಾವು ನೋಡ್ತಾ ಇರ್ತೀವಿ. ಆಮೇಲೆ ಹಣಕಾಸಿನಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ತುಂಬ ಒತ್ತಡದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವ್ರಿಗೆ ಏನಾದರೂ ಸಹಾಯ ಮಾಡೋಕ್ಕೆ ಹೋಗುವಂಥದ್ದು, ಕುಟುಂಬದವ್ರಿಗೆ ಏನಾದರೂ ಮಾಡೋಕ್ಕೋಗಿ ಖರ್ಚುಗಳಾಗುವಂಥದ್ದು, ಈ ರೀತಿಯೆಲ್ಲ ನಾವು ಕಾಣೋಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ವಾಹನಕ್ಕೆ ಸಂಬಂಧಪಟ್ಟಾಗೆ ಖಂಡಿತ ಹೇಳಬೇಕಂದ್ರೆ ಕರ್ಕಾಟಕ ರಾಶಿಯವರು ವಾಹನಕ್ಕೆ ಸಂಬಂಧಪಟ್ಟಂಗೆ ತುಂಬ ವಿಶೇಷವಾದ ಲಾಭಗಳು ಇರುವಂಥದ್ದು. ಈ ಮಾರ್ಚ್ ತಿಂಗಳಲ್ಲಿ ಯಾವುದೊಂದು ಹೊಸ ಗಾಡಿ ತೊಗೊಳ್ಳೋಂಥದ್ದು ಅಥವಾ ಹಳೆ ಗಾಡಿ ಕೂಡ ತೊಗೊಳ್ಳೋಂಥ ಯೋಗ ನಿಮಗೆ ಇರುವಂಥದ್ದು. ಜೊತೆಗೆ ಸೈಟು, ಮನೆ ತೊಗೊಳ್ಳೋಂಥ ಯೋಗ ಕೂಡ ನಾವು ಕಾಣುವಂಥದ್ದು ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ. ಅದಕ್ಕೆ ಸಂಬಂಧಪಟ್ಟಾಗ ಸಾಲುಗಳು ಕೂಡ ನಿಮ್ಗೆ ಅನುಕೂಲ ಆಗುವಂಥದ್ದು. ದ್ವಿತೀಯಲ್ಲಿ ಕೇತು ಇದ್ದರು ಅಂದರೆ ಸರ್ವೇ ಸಾಮಾನ್ಯವಾಗಿ ನಿಮಗೆ ಸಾಲುಗಳು ಬೇಗ ಸಿಗುವಂಥದ್ದು ಕೂಡ ನಾವು ಕಾಣ್ಬೋದು. ಆದರೆ ಬಡ್ಡಿಗಳು ನೋಡ್ಕೊಳ್ಳೋಂಥದ್ದು, ವ್ಯವಹಾರಗಳನ್ನ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಸರಿಯಾದ ನಿರ್ಧಾರಗಳನ್ನ ತೊಗೊಳ್ಳೋಂಥದ್ದು ಖಂಡಿತ ಇರುತ್ತೆ. ಅದರಿಂದ ಸ್ವಲ್ಪ ಒಂದು ಹಿರಿಯರ ಮಾರ್ಗದರ್ಶನದೊಂದಿಗೆ ಮುಂದುವರಿಯೋದು ಉತ್ತಮ. ಆದರೆ ಜೊತೆಗೆ ಏನಾಯ್ತಂದರೆ ವಿಶೇಷವಾಗಿ ಕಾಳಸರ್ಪ ದೋಷನೇ ಇರೋದರಿಂದ ಇವರಿಗೆ ತುಂಬ ಭಾಳ ಆರೋಗ್ಯದಲ್ಲಿ ವ್ಯತ್ಯಾಸ, ಚರ್ಮಕ್ಕೆ ವ್ಯಾಧಿಗಳು ಸಂಬಂಧಪಟ್ಟಂಗೆ ತುಂಬ ಉಲ್ಬಣ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಅದರಿಂದ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಿರೋ ಕೆಲವೊಂದು ತಪ್ಪುಗಳು, ಸ್ವಯಂ ತಪ್ಪುಗಳು ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಮಾಡೋಂಥದ್ದು, ಪ್ರತಿನಿತ್ಯ ಬೆಳಗ್ಗೆ ದೇವರ ಪೂಜೆ ಮಾಡುವಂಥದ್ದು, ಶಿವನ ಒಂದು ಸ್ತೋತ್ರ ಪಠಿಸಿ ಓಂ ನಮಃ ಶಿವ ಪಂಚಾಕ್ಷರಿ ಮಂತ್ರನ ಪ್ರತಿನಿತ್ಯ ಹೇಳುವಂಥದ್ದು, ಅಥವಾ ಶಿವನಿಗೆ ಸಂಬಂಧಪಟ್ಟಾಗ ಅದೊಂದು ಒಳ್ಳೆ ಮಂತ್ರ ಹೇಳುವಂಥದ್ದು, ಮತ್ತು ಮೃತ್ಯುಂಜಯ ಮಂತ್ರವನ್ನು ಪ್ರಾರ್ಥನೆ ಮಾಡಿ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿ ವರ್ಧನಂ ಉರ್ವಾರಿಕಮ ವಂದನ ಮೃತ್ಯೋರ್ ಮುಕ್ಷಿ ಯಮಾಮೃತ ಆತ್ ಅಂತೇಳಿ ಈ ಒಂದು ಮಂತ್ರನ ಪ್ರಾರ್ಥನೆ ಮಾಡೋಂಥದ್ದು ಮಾಡಿ
ಏನೋ ಒಂದು ದೋಷ ಇದ್ರೂ ಕೂಡ ನಿವಾರಣೆ ಆಗೋದು. ಅದರಲ್ಲೂ ಕರ್ಕಾಟಕ ರಾಶಿಯವರಿಗೆ ದ್ವಿತೀಯದಲ್ಲಿ ಅದು ಅಷ್ಟಮದಲ್ಲಿ 4 ಗ್ರಹ ಇರೋದ್ರಿಂದ ಸಾಮಾನ್ಯ ಗುಪ್ತಾಂಗಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಆಗುವಂಥದ್ದು. ಮತ್ತು ಬರುವಂಥ ಹಣ ಯಾರೋ ಒಬ್ಬರಿಗೆ ಕೊಡಬೇಕಾಗಿರುತ್ತೆ, ನೀವು ಅವರು ಕೂಡ ತುಂಬ ಪ್ರೆಷರ್ ಹಾಕುವಂಥದ್ದು. ಅದು ನೀವೆಲ್ಲಾದರೂ ಈಸ್ಕೊಂಡಿದ್ರೆ ತುಂಬ ಒಂದು ಒತ್ತಡಗಳು ಹೇರ್ತಾರೆ, ನಮ್ಗೆ ಬೇಕೇ ಬೇಕು ಅನ್ನೋದು, ಮನೆ ಹತ್ರ ಒಂದು ತೊಂದರೆ ಮಾಡೋಂಥದ್ದು, ಜಗಳಗಳು ಮಾಡೋಂಥದ್ದು. ಸೊ ಈ ರೀತಿ ಹಲವಾರು ತೊಂದರೆಗಳು ನಾವು ಕಾಣೋಂಥದ್ದು ಸಾಧ್ಯತೆಗಳಿರುತ್ತೆ. ಜೊತೆಗೆ ಯಾರಿಗಾದರೂ ಸಂತಾನಕ್ಕೆ ಸಂಬಂಧಪಟ್ಟಾಗೆ ತೊಂದರೆ ಇತ್ತು ಅಂದರೆ ಕೂಡ ಅವರು ಖಂಡಿತ ಈ ಒಂದು ಸಮಯದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಾಗೂ ಅನುಕೂಲ ಆಗೋಂಥ ಸಾಧ್ಯತೆಗಳಿರುತ್ತೆ. ಮತ್ತು ಇನ್ನೊಂದೇನೆಂದರೆ ನಿಮಗೆ ಅದೃಷ್ಟಗಳು ಒಲಿದು ಬರೋಂಥ ಸಾಧ್ಯತೆಗಳಿರುತ್ತೆ. ಖಂಡಿತ ನಿಮಗೆ ಆಮೇಲೆ ಸಂತಾನಕ್ಕೆ ಯಾರಾದರೂ ಹೊಸದಾಗಿ ಮದುವೆ ಆಗಿದ್ರೆ ಅವ್ರಿಗೆ ಸಂತಾನಕ್ಕೆ ಅನುಕೂಲ ಆಗುವಂಥದ್ದು. ಮತ್ತು ವಿಶೇಷವಾಗಿ ಏನಂತಂದರೆ ಈ ಗಂಡು ಹೆಣ್ಣು ಹೊಸದಾಗಿ ವಧುವರರು ಹುಡುಕ್ತಾ ಇದ್ರು ಕೂಡ ಅವ್ರಿಗೊಂದು ಒಳ್ಳೆಯ ಶುಭ ಸಮಯ ಅಂತಲೇ ಕೂಡ ಹೇಳುತ್ತೆ. ಯಾಕಂದರೆ ಸಪ್ತಮಕ್ಕೆ ದ್ವಿತೀಯದಲ್ಲಿ 4 ಗ್ರಹಗಳಿರೋದ್ರಿಂದ ಶುಭ ಗ್ರಹನೂ ಇರೋದ್ರಿಂದ ಖಂಡಿತ ನಿಮಗೆ ಅನುಕೂಲ ಆಗೋಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಮುಖ್ಯವಾಗಿರೋದು ಕರ್ಕಾಟಕ ರಾಶಿಯವರು ಪ್ರತಿನಿತ್ಯ ಶಿವನ ಒಂದು ಸ್ತೋತ್ರ ಪಡಿಸುವಂಥದ್ದು, ಶಿವನಿಗೆ ಅಭಿಷೇಕ ಮಾಡೋಂಥದ್ದು ಮಾಡಿ. ಮನೆಯಲ್ಲಿ ಪಾದರಸ ಅಥವಾ ಶಿವನ ಲಿಂಗ ಇದ್ದರೆ ಅದಕ್ಕೆ ಅಭಿಷೇಕ ಮಾಡೋಂಥ ನೀರಿನಲ್ಲಿ ಪರಮಾನಂದಂ ಬೋಧಾಬ್ದು ನಿಮಗ್ನ ನಿಜಮೂರ್ತಿ ಸಾಂಗೋಪಾಂಗ ಮಿದಂ ಸ್ನಾನಂ ಕಲ್ಪಯಾಮಿ ಪ್ರಸಿದ್ಧಮೇ, ಈ ರೀತಿ ಜೇನುತುಪ್ಪ ಹಾಕುವಂಥದ್ದು. ಓ ಮಧುವಾತ ಋತಾಯತೆ ಮಧುಕ್ಷಿರಂತಿ ಸಿಂಧವಹ ಮಾಧ್ವಿರ್ನ ಸಂತೋಷದಿ ಮಧುನಕ್ತ ಮುತೋಷಸ ಮಧುಮತ್ಪಾರ್ಥಿವಂ ರಜಃ ಮಧು ದೌರಸ್ತಿನಾಪಿತ ಮಧುಮಾನ ವನಸ್ಪತಿರ್ಮಾಂ ಅಸ್ತು ಸೂರ್ಯ ಅಂತೇಳಿ ಒಂದು ಅಭಿಷೇಕಗಳನ್ನು ಮಾಡಿ, ಪಂಚಾಮೃತ ಅಭಿಷೇಕ ಮಾಡೋಂಥ ಅದನ್ನು ಸೇವನೆ ಮಾಡೋಂಥದ್ದು ಮಾಡಿ. ಆದರೆ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರಕ್ಕೆ ಹೋಗುವಂಥದ್ದು, ಪುಣ್ಯಕ್ಷೇತ್ರಗಳು ಬನ್ನಿ, ಖಂಡಿತ ನಿಮಗೆ ಅನುಕೂಲ ಅಂಥದ್ದು. ಜೊತೆಗೆ ನಿಮಗೆ ದ್ವಿತೀಯದಲ್ಲಿ ಕೇತು ಇರುವಂಥದ್ದು, ಎಲ್ಲೋ ಒಂದು ಕಡೆ ಮಾಟ ಮಂತ್ರಗಳು ಒಳಗಾಗಿದ್ದರೆ ಖಂಡಿತ ಒಂದು ಯಾವುದಾದ್ರು ಒಂದು ಶಕ್ತಿ ದೇವರ ಆರಾಧನೆ ಮಾಡೋಂಥದ್ದು, ಶಕ್ತಿ ದೇವರ ಒಂದು ಚಕ್ರನ ಮನೆಯಲ್ಲಿ ಸ್ಥಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡೋಂಥದ್ದು. ಕೆಂಪು ಅದಕ್ಕೆ ಒಂದು ದುರ್ಗಾ ಸಪ್ತಮಿಶತಿ ಹೇಳುವಂಥದ್ದು ಮಾಡಿ, ಅದರ ಒಂದು ಚಿತ್ರಪಟ ಇಟ್ಟು ಅದ್ರ ಮೇಲೆ ಒಂದು ಶಕ್ತಿ ಇರುವಂಥದ್ದು ಒಂದು ಒಳ್ಳೆ ಚಕ್ರ ನೆಟ್ಟಿ ಅದಕ್ಕೆ ಪ್ರತಿನಿತ್ಯ ಮಂಗಳವಾರ ಅದಕ್ಕೆ ಪೂಜೆ ಅಭಿಷೇಕ ಮಾಡೋಂಥದ್ದು ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಚಾಮುಂಡೇಶ್ವರಿ ಯಾವುದಾದ್ರು ಒಂದು ಸ್ತೋತ್ರ ಮಾಡಿ. ಯಾಕಂದರೆ ದ್ವಿತೀಯದಲ್ಲಿ ಕೇತು ಇರೋದ್ರಿಂದ ಈ ಏನಾದರೂ ಪ್ರಯೋಗಗಳು ಒಳಗಾಗಿದ್ದರೂ ಕೂಡ ಅದು ಕೂಡ ನಿಮಗೆ ನಿವಾರಣೆ ಆಗುವಂಥದ್ದು ನಾವು ಕಾಣ್ಬೋದು. ಸೊ ಈ ಒಂದು ಹೇಳಿರೋಂಥ ಪರಿಹಾರ ಮಾಡಿಕೊಡಿ, ಖಂಡಿತ ಕರ್ಕಾಟಕ ರಾಶಿಯವರಿಗೆ ಅನುಕೂಲ ಆಗುವಂಥದ್ದು ನಾವು ಕಾಣ್ಬೋದು.